ನಮಸ್ಕಾರ ವೀಕ್ಷಕರೇ, ಏಟೀನ್ ಟಿವಿಗೆ ಸ್ವಾಗತ. ನಾನು ಪವನ್ ದೇಶಪಾಂಡೆ. ಡಿಸೆಂಬರ್ 16ರಂದು ಸೌದತ್ತಿಯಲ್ಲಿ ಲೋಕಾಪುರ ಧಾರವಾಡ ರೈಲ್ವೆ ಮಾರ್ಗಕ್ಕಾಗಿ ಜನಜಾಗೃತಿ ಕಾರ್ಯಕ್ರಮ. ಬೆಳಗಾವಿ ಜಿಲ್ಲೆ ಸುಕ್ಷೇತ್ರ ಸೌದತ್ತಿಯ ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ದರ್ಶನಕ್ಕೆ ಆಗಮಿಸುವ ಭಕ್ತಾದಿಗಳ ಅನುಕೂಲಕ್ಕಾಗಿ ಲೋಕಾಪುರದಿಂದ ರಾಮದುರ್ಗ ಸೌದತ್ತಿ ಮಾರ್ಗವಾಗಿ ಧಾರವಾಡಕ್ಕೆ ನೂತನ ರೈಲು ಮಾರ್ಗ ನಿರ್ಮಾಣವಾಗಬೇಕೆಂದು ಒತ್ತಾಯಿಸಿ ಸೌದತ್ತಿ ಯಲ್ಲಮ್ಮ ದೇವಿಯ ಭಕ್ತರು ಮತ್ತು ಸೌದತ್ತಿ ಪಟ್ಟಣದ ಸಾರ್ವಜನಿಕರೆಲ್ಲರೂ ಸೇರಿ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಹೋರಾಟ ನಡೆಸಲು ಮುಂದಾಗಿದ್ದಾರೆ. ಕರ್ನಾಟಕದ ಪ್ರಸಿದ್ಧ ಧಾರ್ಮಿಕ ಸುಕ್ಷೇತ್ರ ಸೌದತ್ತಿ ಯಲ್ಲಮ್ಮ ಕ್ಷೇತ್ರಕ್ಕೆ ರೈಲು ಮಾರ್ಗ ನಿರ್ಮಿಸುವಂತೆ ಸುಮಾರು ವರ್ಷಗಳಿಂದ ಹೋರಾಟ ಪ್ರತಿಭಟನೆಗಳು ನಡೆದಿವೆ. ಸದ್ಯ ಈ ರೈಲು ಹೋರಾಟ ಮತ್ತೆ ಜೀವ ಪಡೆದಿದೆ. ಅದರಂತೆ ಹೋರಾಟದ ರೂಪುರೇಷೆಗಳನ್ನ ಕುರಿತು ಮಂಗಳವಾರ ಪಟ್ಟಣದ ಕಲ್ಮಠದಲ್ಲಿ ಪೂಜ್ಯ ಮಹಾನೀಪ್ರ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಮೂಲಿಮಠ ನೇತೃತ್ವದಲ್ಲಿ ಪೂರ್ವಭಾವಿ ಸಭೆ ನಡೆಯಿತು. ಈ ಸಭೆಯಲ್ಲಿ ರಾಜ್ಯ ರೈಲ್ವೆ ಅಭಿವೃದ್ಧಿ ಸಮಿತಿ ರಾಜ್ಯಾಧ್ಯಕ್ಷ ಕುತುಬುದ್ದೀನ್ ಖಾಜಿ, ಯಲ್ಲಮ್ಮ ದೇವಿ ಭಕ್ತರು ಮತ್ತು ಸೌದತ್ತಿ ಪಟ್ಟಣದ ಸಾರ್ವಜನಿಕರು, ಜನಪರ ಸಂಘಟನೆಗಳ ಮುಖಂಡರು ಪಾಲ್ಗೊಂಡಿದ್ದರು. ಡಿಸೆಂಬರ್ 16ರಂದು ಸೌದತ್ತಿಯಲ್ಲಿ ನಡೆಯಲಿರುವ ಪ್ರತಿಭಟನೆಯಲ್ಲಿ ಸೌದತ್ತಿ ತಾಲೂಕಿನ ಎಲ್ಲ ಮಹಾಜನತೆ ಪಾಲ್ಗೊಳ್ಳಬೇಕು ಎಂದು ಕರೆ ನೀಡಿದರು. ರೈಲ್ವೆ ಹೋರಾಟದ ಪೂರ್ವಭಾವಿ ಸಭೆಯ ನಂತರ ನಡೆದ ಸುದ್ದಿಗೋಷ್ಠಿಯಲ್ಲಿ ಪೂಜ್ಯ ಶ್ರೀಮಾನೀಪ್ರ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಮೂಲಿಮಠ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿ, ರೈಲು ಅಭಿವೃದ್ಧಿ ಸಮಿತಿ ರಾಜ್ಯಾಧ್ಯಕ್ಷ ಕುತುಬುದ್ದೀನ್ ಖಾಜಿ ಅವರು ಸೌದತ್ತಿ ಯಲ್ಲಮ್ಮನ ದೇವಾಲಯ ಎರೆಹೊಂಡದ ನೀರನ್ನು ಹಾಕಿಕೊಂಡು ದೇವಾಲಯದ ಸೌದತ್ತಿ ತಹಶೀಲ್ದಾರ್ ಕಚೇರಿಗೆ ಸಾರ್ವಜನಿಕರೊಂದಿಗೆ ಕಾಲ್ನಡಿಗೆಯಲ್ಲಿ ಸಂಚರಿಸಿ ತಹಶೀಲ್ದಾರ್ ಅವರಿಗೆ ಮನವಿಯನ್ನು ಸಲ್ಲಿಸಲಾಗುವುದು ಮತ್ತು ಚಳಿಗಾಲ ಅಧಿವೇಶನ ಮುಗಿಯುವವರೆಗೂ ಪಟ್ಟಣದಲ್ಲಿ ನಾವೆಲ್ಲರೂ ಸೇರಿ ಧರಣಿ ಕೂರುತ್ತೇವೆ ಎಂದು ಸಭೆಯಲ್ಲಿ ಕೈಗೊಂಡ ನಿರ್ಣಯಗಳ ಬಗ್ಗೆ ವಿವರಿಸಿದರು. ನಂತರ ನ್ಯಾಯವಾದಿಗಳಾದ ಆರ್.ಬಿ. ಶಂಕರ್ ಗೌಡರು ಮಾತನಾಡಿ, ಸೌದತ್ತಿ ಯಲ್ಲಮ್ಮ ಕ್ಷೇತ್ರದ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರವಾಗಿದೆ. ಇಲ್ಲಿ ಪ್ರವಾಸೋದ್ಯಮ ಅಭಿವೃದ್ಧಿಯಾಗಬೇಕಾದರೆ ಕ್ಷೇತ್ರಕ್ಕೆ ರೈಲ್ವೆ ಸೌಲಭ್ಯ ಅತ್ಯವಶ್ಯವಾಗಿದೆ. ಆದ್ದರಿಂದ ಲೋಕಾಪುರದಿಂದ ಧಾರವಾಡ ಸೌದತ್ತಿ ಮಾರ್ಗವಾಗಿ ಧಾರವಾಡಕ್ಕೆ ರೈಲು ಮಾರ್ಗ ನಿರ್ಮಾಣಕ್ಕಾಗಿ ಒತ್ತಾಯಿಸಿ ಇದೇ ಡಿಸೆಂಬರ್ 16ರಂದು ನಮ್ಮ ಸೌದತ್ತಿ ಯಲ್ಲಮ್ಮ ಕ್ಷೇತ್ರದ ಶಾಸಕ ವಿಶ್ವಾಸ ವೈದ್ಯ ಅವರಿಗೆ ನಾವು ಮನವಿಯನ್ನು ಸಲ್ಲಿಸಲಿದ್ದೇವೆ. ಆದಷ್ಟು ಬೇಗ ರೈಲು ಯೋಜನೆ ಕಾರ್ಯರೂಪಕ್ಕೆ ಬರಬೇಕು. ಇದಕ್ಕಾಗಿ ಎಲ್ಲ ಜನಪ್ರತಿನಿಧಿಗಳು ಮತ್ತು ಸಾರ್ವಜನಿಕರು ಬೆಂಬಲ ನೀಡಬೇಕು ಎಂದು ಹೇಳಿದರು. ಈ ಸಭೆಯಲ್ಲಿ ರಾಮದುರ್ಗ ರೈಲ್ವೆ ಹೋರಾಟ ಸಮಿತಿ ಮುಖಂಡ ಮಾತನಾಡಿದ ಶಫಿಬೇನೆ. ಈ ಸಂದರ್ಭದಲ್ಲಿ ರಾಜ್ಯ ರೈಲ್ವೆ ಅಭಿವೃದ್ಧಿ ಸಮಿತಿ ರಾಜ್ಯಾಧ್ಯಕ್ಷ ಕುತುಬುದ್ದೀನ್ ಖಾಜಿ, ಪೂಜ್ಯ ಶ್ರೀ ಮಹಾನೀಪ್ರ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಮೂಲಿಮಠ, ನ್ಯಾಯವಾದಿಗಳಾದ ಆರ್.ವಿ. ಶಂಕರ್ ಗೌಡರು, ಫಕ್ರು ಸಾಬ್ ನದಾಫ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. ದೇವಸ್ಥಾನ ಇದು ಅಯೋಧ್ಯೆ ರಾಮ ಮಂದಿರದಿಂದ ಲಿಂಕ್ ಇದ್ದಂಥ ಒಂದು ದೇವಸ್ಥಾನ. ಶ್ರೀರಾಮಚಂದ್ರ ದೇವರು ಶಬರಿಗೆ ಬಂದು ಬಾರೆಯನ್ನು ತಿಂದಿದ್ದ ಒಂದು ಇತಿಹಾಸ ಇದೆ. ಮತ್ತು ಈಗಿನ ಕೇಂದ್ರ ಸರ್ಕಾರ ಧಾರ್ಮಿಕ ವಿಚಾರವಾಗಿರ್ತಂಥದ್ದು ಭಾಳ ಮುಂಚೆನೆ ಒಳಗೆ ಅದನ್ನು ಆ ಯೋಜನೆಯನ್ನು ತಗೊಳ್ಳಾಗಿದೆ. ಅದಕ್ಕೆ ಒಂದು ನೇಪಾಳದಿಂದ ಒಂದು ಶ್ರೀಲಂಕಾವರೆಗೂ ಒಂದು ಕಾರಿಡಾರ್ ಮಾಡಬೇಕಾಗುತ್ತೆ. ನಮ್ಮ ತಾಲೂಕದ ಇತಿಹಾಸ ನಂದ್ಯಾಳ ಅಂತೇಳಿ ಒಂದು ಊರು ಐತಿ. ನಂದ್ಯಾಳದಿಂದ ಶಬರಿಗೆ ಬರ್ತೈತಿ. ಶಬರಿದಿಂದ ಕುಷ್ಟಗಿ ಮಾರ್ಗವಾಗಿ ಹಂಪಿಗೆ ಹೋಗಿ ಹಂಪಿಯಿಂದ ಹಿಂಗೆ ಅದು ನೇಪಾಳವರೆಗೂ ಐತೆ ಸರ್. ಇದನ್ನು ಕೂಡ ನಾವು ಇತಿಹಾಸವನ್ನು ಸ್ಟಡಿ ಮಾಡಿ ಈಗಾಗಲೇ ನಮ್ಮ MP ಅವ್ರ ಜೊತೆ ಮಾತಾಡಿದಾಗ ಆ ಇತಿಹಾಸವನ್ನು ಕೊಡಿ ಅಂತ ಹೇಳಿ. ಆದರೆ ನಾವು ಎಷ್ಟು ಸ್ಟಡಿ ಮಾಡಿದ್ರು ತಿರ್ಸಂಗಿ ಕಾಳಮ್ಮ ಮತ್ತು ಯಲ್ಲಮ್ಮ ದೇವಿಯಿಂದ ಈ ರೈಲು ಮಾರ್ಗ ಆಗಕ್ಕೆ ಸಾಧ್ಯ ಇಲ್ಲ. ಇವತ್ತಿನ ಒಂದು ಎಸ್ಟಿಮೇಟ್ ಒಳಗೆ 4ರಿಂದ 4,500 ಕೋಟಿ ಈ ಯೋಜನೆ ಬರಬೇಕಾಗಿದೆ. ನಾವು ಬರೀ ರಾಮದುರ್ಗ ತಾಲೂಕದವರು ರಸ್ತೆಗಿಳಿದು ಹೋರಾಟ ಮಾಡಿದರೆ ಈ ಮಾರ್ಗ ಬರೋಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಸೌದತ್ತಿ ತಾಲೂಕ ಮತ್ತು ರಾಮದುರ್ಗ ತಾಲೂಕ ಜಂಟಿಯಾಗಿ ನಾವು ಹೋರಾಟ ಮಾಡಿದಾಗ ಮಾತ್ರ ಇದಕ್ಕೊಂದು ಅಂತಿಮವಾಗಿ ಒಂದು ರಿಸಲ್ಟ್ ಬರ್ತೈತಿ. ನಾವು ಇವತ್ತಿನ ದಿವಸ ಲೋಕಾಪುರದಿಂದ ಧಾರವಾಡದವರೆಗೂ ಆಯಾ ರಾಮದುರ್ಗ ಮತ್ತು ಸೌದತ್ತಿ ಮೂಲಕ ರೈಲ್ವೆ ಒಂದು ಮಾರ್ಗ ರಚನೆ ಆಗಬೇಕು ಅನ್ನೋ ದೃಷ್ಟಿಯಿಂದ ಆದಷ್ಟು ನಾವು ಹೋರಾಟ ಮಾಡಲಿಕ್ಕೆ ಒಂದು ಜನರನ್ನು ಸೇರಿಸಿಬಿಟ್ಟು ಒಂದು ಕ್ರಿಯಾ ಸಮಿತಿಯನ್ನು ರಚನೆ ಮಾಡಿದ್ದಾರೆ. ಅದಕ್ಕೆ ಅಜ್ಜವರ ನೇತೃತ್ವದಲ್ಲಿ ಇವತ್ತು ಸಭೆ ನಡೆದಿದೆ ಮತ್ತು ಅವರ ನೇತೃತ್ವದಲ್ಲಿ ಇದು ಕ್ರಿಯಾ ಸಮಿತಿ ರಚನೆ ಮಾಡಲಾಗಿದೆ. ಯಾವ ಥರನಾಗಿ ಹೋರಾಟ ಹಮ್ಮಿಕೊಂಡಿದ್ರಿ? ಯಾವ ಥರನಾಗಿ ಅಂತ ಹೇಳಿದರೆ, ಇವತ್ತು ಅಖಿಲ ಕರ್ನಾಟಕ ಈ ಹೋರಾಟ ಸಮಿತಿಯ ಅಧ್ಯಕ್ಷರಾದಂಥ ಖಾಜಿ ಅವರು ಇಲ್ಲಿಗೆ ಯಲ್ಲಮ್ಮ ದೇವಸ್ಥಾನಕ್ಕೆ ಹೋಗಿ ತಮ್ಮ ಅಲ್ಲಿ ಎರೆಹೊಂಡದ ನೀರನ್ನು ಹಾಕಿಕೊಂಡು ಕಾಲ್ನಡಿಗೆಯಿಂದ ಸೌದತ್ತಿ ಮುಖಾಂತರ ಸೌದತ್ತಿಗೆ ಬಂದು ತಹಶೀಲ್ದಾರ್ಗೆ ಇಲ್ಲಿ ಜನರ ಜೊತೆ ಸೇರಿಕೊಂಡು
ಮನವಿಯನ್ನು ಅರ್ಪಣೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಒಂದು ರಚನೆ ಇವತ್ತು ವಿಚಾರ ಮಾಡಿದ್ದೇವೆ. ಅದರ ಜೊತೆಗೆ ತದನಂತರ ಸವದತ್ತಿಯಲ್ಲಿ ಒಂದು ಹೆಚ್ಚು ಜನ ಸೇರುವಂಥ ಸ್ಥಾನದಲ್ಲಿ ಒಂದು ಟೆಂಟನ್ನು ಹಾಕಿ ಈ ಒಂದು ಅಧಿವೇಶನ ಬೆಳಗಾವಿಯಲ್ಲಿ ನಡೆದಂಥ ಅಧಿವೇಶನ ಮುಗಿಯುವವರೆಗೂ ಅಲ್ಲಿ ಸತ್ಯಾಗ್ರಹ ಮಾಡಬೇಕು ಅನ್ನುವಂಥ ರೀತಿಯೊಳಗೆ ನಾವು ಇವತ್ತು ವಿಚಾರವನ್ನು ಫೈನಲ್ ಮಾಡಿದ್ವಿ. ಈ ಒಂದು ಸವದತ್ತಿ ಯಲ್ಲಮ್ಮ ಕ್ಷೇತ್ರ ಒಂದು ಪ್ರಸಿದ್ಧವಾಗಿರುವಂಥ ಒಂದು ಶಕ್ತಿ ಕ್ಷೇತ್ರ. ಇಲ್ಲಿ ಪ್ರವಾಸೋದ್ಯಮ ಅಭಿವೃದ್ಧಿ ಆಗಬೇಕಾದ್ರೆ ರೈಲ್ವೆ ಒಂದು ಸೌಲಭ್ಯ ಅತ್ಯಂತ ಅವಶ್ಯಕವಾಗಿರುವಂಥದ್ದು. ಅದಕ್ಕಾಗಿನ ಈ ಒಂದು ರೈಲ್ವೆ ಯೋಜನೆಯನ್ನು ಇಲ್ಲಿಗೆ ತರಬೇಕು ಅಂತೇಳಿ ನಾವೆಲ್ಲ ಮೀಟಿಂಗ್ ಮಾಡಿದ್ದೇವೆ. ಆದ ಕಾರಣ ಇದಕ್ಕೊಂದು ಕ್ರಿಯಾ ಸಮಿತಿಯನ್ನು ಕೂಡ ಇಲ್ಲಿ ಮಾಡ್ಕೊಳ್ತಾ ಇದ್ದೇವೆ. ಆದಷ್ಟು ಬೇಗನೆ ಈ ಒಂದು ರೈಲ್ವೆ ಯೋಜನೆ ಸವದತ್ತಿ ಯಲ್ಲಮ್ಮಗೆ ಬರಬೇಕು ಅನ್ನೋದು ನಮ್ಮೆಲ್ಲರ ಅಪೇಕ್ಷೆ. ಅದರ ವಿವರಣೆ ಇವತ್ತು ಭಾಳ ಸುಂದರವಾಗಿ ನಮ್ಮ ಕಾಜಿಯವರು ಕುತುಬುದ್ದೀನ್ ಕಾಜಿ ಅವರ ಮಾರ್ಗದರ್ಶನದೊಳಗೆ ಈ ಒಂದು ಹೋರಾಟ ನಡೀತದೆ. 16ನೇ ತಾರೀಕು ಜನಜಾಗೃತಿ ಒಂದು ಹಿನ್ನೆಲೆ ಒಳಗೆ ಈ ಒಂದು ಕಾರ್ಯಕ್ರಮ ಆಯೋಜಿಸಲಾಗಿದೆ. ಆದಷ್ಟು ಸಾರ್ವಜನಿಕರು ಈ ಭಾಗದಲ್ಲಿ ಇರುವಂಥ ಸಾರ್ವಜನಿಕರು ಸಂಪೂರ್ಣವಾಗಿ ಇದಕ್ಕೆ ಬೆಂಬಲ ಆಗಿರಬೇಕು. ಆದಷ್ಟು ಬೇಗ ಈ ಭಾಗದ ರಾಜಕಾರಣಿಗಳು ಇದರ ಬಗ್ಗೆ ಆಸಕ್ತಿ ವಹಿಸಿ ಈ ಒಂದು ಸವದತ್ತಿ ಯಲ್ಲಮ್ಮಕ್ಕೆ ರೈಲ್ವೆ ಯೋಜನೆಯನ್ನು ತೊಗೊಂಡು ಬರಬೇಕು ಅನ್ನೋದು ನಮ್ಮೆಲ್ಲರ ಒತ್ತಾಯ. ಅದಕ್ಕಾಗಿ ಅವರೆಲ್ಲ ಶ್ರಮಿಸಬೇಕು ಅಂತೇಳಿ ನಾನು ಎರಡು ಮಾತು ವಿವರ. ನಿಮ್ಮ ಸಮಿತಿ ವತಿಯಿಂದ ಈ ಭಾಗದ ಶಾಸಕರಿಗೆ ಏನಾರು ಮನವಿ ಅರ್ಪಿಸುವ ಕಾರ್ಯಕ್ರಮ ಇಟ್ಟುಕೊಂಡಿದ್ದೀರಾ? 16ನೇ ತಾರೀಕು ಆ ಒಂದು ಕಾರ್ಯಕ್ರಮವನ್ನು ಇಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ. ಅದು ಸೋಮವಾರ ದಿವಸ ಆಗ್ತದೆ. ಇದೇ ತಿಂಗಳು ಡಿಸೆಂಬರ್ 16. ಮಾನ್ಯ ಈ ಭಾಗದ ಜನಪ್ರಿಯ ಶಾಸಕರಾದ ವಿಶ್ವಾಸ್ ವೈದ್ಯ ಅವರಿಗೆ ಈ ಒಂದು ಯೋಜನೆಯ ಬಗ್ಗೆ ಒಂದು ಮನವಿಯನ್ನು ನಾವು ಅರ್ಪಿಸ್ತೇವೆ. ಆದಷ್ಟು ಅವರು ಕೂಡ ಇದರ ಕಡೆ ಲಕ್ಷ್ಯ ವಹಿಸಬೇಕು ಅನ್ನೋದು ನಮ್ಮೆಲ್ಲರ ಅಪೇಕ್ಷೆ. ಅದರ ಜೊತೆಗೆ ಇನ್ನುಳಿದ ಎಲ್ಲ ರಾಜಕಾರಣಿಗಳು ಇದರ ಕಡೆ ಲಕ್ಷ್ಯ ಕೊಡಬೇಕು ಅನ್ನೋದು ನಮ್ಮ ಅಭಿಪ್ರಾಯ.